ತಾಯ್ನಾಡಿಗೆ ಮರಳಿದ ಯೋಧನಿಗೆ ಭವ್ಯ ಸ್ವಾಗತ. ಸುದೀರ್ಘ 26 ವರ್ಷ BSFನಲ್ಲಿ ದೇಶ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿಯನ್ನು ಪಡೆದು ತಾಯ್ನಾಡಿಗೆ ಆಗಮಿಸಿದ ಯೋಧ ಮೈಲಾರಪ್ಪನಿಗೆ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಲೆಹೊಸೂರು ಗ್ರಾಮದ ಯೋಧ ಮೈಲಾರಪ್ಪ ಮ್ಯಾಟಣ್ಣವರ್ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಅವರನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಯೋಧ ಮೈಲಾರಪ್ಪ ದಂಪತಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಯೋಧ ಮೈಲಾರಪ್ಪ ಮ್ಯಾಟಣ್ಣವರ ತಮ್ಮ ವೃತ್ತಿ ಬದುಕಿನ ಸೇವಾ ಅನುಭವಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ KSRTC ವಿಭಾಗೀಯ ನಿಯಂತ್ರಣಾಧಿಕಾರಿ ದೇವರಾಜ್, ವ್ಯವಸ್ಥಾಪಕಿ ಸವಿತಾ ಆದಿ, ಎಸ್ಕಾಂ ಇಲಾಖೆ ಅಧಿಕಾರಿಗಳು ಮತ್ತು ಮಾಜಿ ಸೈನಿಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಮುಖಂಡರಾದಂಥ ಮೈಲಾರಪ್ಪ ಮ್ಯಾಟಣ್ಣವರು ಭಾರತ ದೇಶದ ಸೇವೆಯಲ್ಲಿ 26 ವರ್ಷ ಅಮೋಘ ಸೇವೆಯನ್ನು ಸಲ್ಲಿಸಿ ಇಂದು ತಾಯಿನಾಡಿಗೆ ನೆರಳು ಬಂದಿರುತ್ತಾರೆ. ಅವರಿಗೆ ಲಕ್ಷ್ಮೇಶ್ವರ ತಾಲೂಕಿನ ಗುರುಹಿರಿಯರು, ನಾಗರಿಕರು ಹಾಗೂ ಮಾಜಿ ಸೈನಿಕರು ಅವರಿಗೆ ಸ್ವಾಗತವನ್ನು ಕೋರಬೇಕೆಂದು ತಮ್ಮಲ್ಲಿ ವಿನಂತಿ. ಅಭಿಮಾನದಿಂದ KSRTC ಕ್ಷೇತ್ರದ ಎಲ್ಲ ಹಿರಿಯ ಅಧಿಕಾರಿಗಳು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಂತ ಶ್ರೀ ದೇವರಾಜ್ ಸರ್ DC KSRTC ಗದಗ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ಮುಂದಿನದಾಗಿ ಶ್ರೀಯುತ ಸೈನಿಕ ದೇವರುಗಳಿಗೆ ಮತ್ತು ಶ್ರದ್ಧೆಯ ತಾಯಂದಿರಿಗೆ ನನ್ನ ಮನೆತನದ ಯಾವತ್ತೂ ಬಂಧು ಬಳಗಕ್ಕೆ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಹೇಳಿ, ಬಹುಶಃ ನನಗಂತೂ ಬಹಳ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಇವತ್ತಾಗಿದೆ. ಯಾಕಂತ ಹೇಳಿದ್ರೆ ನನ್ನ ಮನೆತನದಿಂದ ಒಬ್ಬ ಸೈನಿಕ 26 ವರ್ಷಗಳ ಕಾಲ ಸುದೀರ್ಘ ಈ ದೇಶ ಸೇವೆಯನ್ನ ಯಶಸ್ವಿಯಾಗಿ ಮಾಡಿ ಮತ್ತೆ ಮರುಜನ್ಮ ಪಡೆದು ಇವತ್ತು ತಾಯ್ನಾಡಿಗೆ ಆಗಮಿಸಿರುವ ಸಂದರ್ಭದಲ್ಲಿ ವಿಶೇಷವಾಗಿ ಆ ಪುಣ್ಯಾತ್ಮನ ಸೇವೆಯಿಂದ ನನ್ನ ಮನೆತನದ ಹೆಸರು ಬಹಳ ಎತ್ತರಕ್ಕೆ ಹೋಗಿದೆ ಅಂತ ಹೇಳಿ ನಾನಂತೂ ಇವತ್ತ ಖುಷಿ ಪಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತ ನಮ್ಮ ದೊಡ್ಡವ ಇರಬೇಕಾಗಿತ್ತು. ಇವರ ಒಂದು ಸಂತೋಷದ ಈ ಪರಿಸರದಲ್ಲಿ ಇವತ್ತು ತನ್ನ ಮಗನ ದೇಶ ಸೇವೆಯನ್ನು ಮುಗಿಸಿ ಬಂದಿರುವಂತ ಈ ಸಂತೋಷದ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವರು ಇರಬೇಕಾಗಿತ್ತು. ಬಹುಶಃ ಬಹಳ ಕಷ್ಟಪಟ್ಟು ಇವತ್ತು ಇವ್ರನ್ನ ಓದಿಸಿದ್ದಕ್ಕಾಗಿ ಅವರ ತ್ಯಾಗ, ಅವರ ಪರಿಶ್ರಮದಿಂದ ಇವತ್ತು ಇವರು ದೇಶ ಸೇವೆಯನ್ನ ಮಾಡಿದ್ರೆ, ಇನ್ನೊಬ್ಬ ಸಹೋದರ ಸಾರಿಗೆ ಇಲಾಖೆಯ ನೌಕರನಾಗಿ ಕೆಲಸ ಮಾಡಿದ್ರು. ಬಹಳ ಕಷ್ಟದಿಂದ ಬಂದಿದ್ದಾರೆ. ಇವತ್ತು ಇವರು 26 ವರ್ಷಗಳ ಕಾಲ ದೇಶ ಸೇವೆಯನ್ನು ಕಾದಿರಬಹುದು, ಒಬ್ಬ ನೌಕರನಾಗಿ ಕೆಲಸ ಮಾಡಿರ್ಬೋದು. ಅದರ ಪೂರ್ವದಲ್ಲಿ ಒಬ್ಬ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಈ ದೇಶ ಸೇವೆಯನ್ನು ಮಾಡಿ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾನು ಈ ಸಂದರ್ಭದಲ್ಲಿ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಇಬ್ಬರು ಪೂಜ್ಯ ತಾಯಿ ಮತ್ತು ತಂದೆ ಇರಬೇಕಾಗಿತ್ತು ಈ ಕ್ಷಣವನ್ನು ನೋಡೋದಕ್ಕೆ ಅನ್ನುವಂಥ ನನ್ನ ಹೊರಲಾಡದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಇವತ್ತು ನನ್ನ ಅಣ್ಣನನ್ನು ತಾವು ಬರಮಾಡಿಕೊಳ್ಳೋದಕ್ಕಾಗಿ ಬಂದಿದ್ರಿ.
26 ವರ್ಷಗಳ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ और मेरा ये ताई मेरा ಸಂಬಂಧಿಕ ಎಲ್ಲ ವರ್ಗದವ್ರಿಗೆ ಸ್ಪೆಷಲಿಯಾಗಿ ನನ್ನ ಒಡ ಹುಟ್ಟಿದ ತಮ್ಮನಾದ ಹನುಮಂತನಿಗೆ ಈ ಎಲ್ಲ ಅಭಿನಂದನೆ ಮೇರಕ್ಕೆ ಇದು ನಮಗೇನು ಅಭಿನಂದನೆ ಮಾಡಿದಾರಲ್ಲ ಎಲ್ಲ ಅವನದು ಇದು ನಮ್ಮ ತಮ್ಮನಾದ ಇನ್ನೊಂದು ಫಕೀರೇಶ ಅವ್ರು ಇನ್ನುಳಿದ ಎಲ್ಲ ನನ್ನ ಸಂಬಂಧಿಕರು ಎಲ್ಲ ನನ್ನ ಗಣ್ಯ ವ್ಯಕ್ತಿಗೆ ನನ್ನ ಧನ್ಯವಾದ. ಇಷ್ಟೊಂದು ಅಭಿನಂದನೆ ನನಗೆ ಸಿಗುತ್ತಂತ ನಾನು ಜೀವನದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಅಭಿನಂದನೆ ನನಗೆ ಸಿಗುತ್ತಂತ ನಾನು ಇವತ್ತೇ ನಾನು ಈಗ ನೋಡಿದ್ದು. ಈವರೆಗೂ ನಾನು ಸ್ಟೇಜ್ ಮೇಲೆ ಹತ್ತಿಲ್ಲ, ಇದನ್ನು ಮಾಡಿಲ್ಲ. ಆದ್ರೆ ನನಗೆ ಇದು ಒಂದೇ 26 ವರ್ಷದ ಇದು ಸೇವೆ ಮಾಡಿ ಬಂದಿರೋದು, ಅದೇ ನನಗೆ ಹೆಮ್ಮೆ. ನನಗೆ ಇವತ್ತು ಅನಿಸ್ತು ಇನ್ನೊಂದಿಷ್ಟು ದಿನ ಮಾಡ್ಬೇಕತ್ತು, ಇನ್ನೊಂದಿಷ್ಟು ದಿನ ದೇಶದ ಬಗ್ಗೆ ನಾನು ಸೇವೆ ಮಾಡ್ಬೇಕತ್ತು. ಇವತ್ತಿನ ಇದನ್ನು ನೋಡಿ ಇನ್ನೂ ನಾನು ಮಾಡೋ 35-150 ಜನಕ್ಕೆ ಒಂದು ಕ್ಯಾಂಪ್ ಅಂತ ಇರುತ್ತೆ. ನಾವಲ್ಲೆಲ್ಲ ನೈಟು ಹಗಲಿ ರಾತ್ರಿ ಕೂಡ ಡ್ಯೂಟಿ ಮಾಡಬೇಕು. ಆದರೂ ಮನುಷ್ಯನಿಗೆ ಕಣಚೂಕಂತ ಹಾಗೆ ಆಗುತ್ತೆ. ಆ ಟೈಮಲ್ಲಿ 4-5 ಉಗ್ರವಾದಿಗಳು ನಮ್ಮ ಕ್ಯಾಂಪ್ನೊಳಗಡೆ ನುಸುಳಿದ್ರು. ಅವರೆಲ್ಲ ಆತ್ಮಹತ್ಯೆ ಬಾಂಬ್ ಕಟ್ಕೊಂಡೆಲ್ಲ ಒಳಗಡೆ ಅವರು ಬಂದು ಬ್ಲಾಸ್ಟ್ ಮಾಡಿದ್ರು. ಆದ ತಕ್ಷಣ ಅವು ನಮ್ಮೆಲ್ಲ ಸಿಬ್ಬಂದಿ ಎಲ್ಲ ಅವ್ರನ್ನೆಲ್ಲ ಹೊಡೆದು ಉಳಿಸ್ತು. ಅಷ್ಟರೊಳಗೆ ನಮಗೆ 4-5 ಜನ ಸೈನಿಕರು ಹುತಾತ್ಮರಾದರು. ಆ ಸನ್ನಿವೇಶ ನಾವು ಅವ್ರಿಗೆ ಒಂದೇ ತೊಟ್ಟೆಯಲ್ಲಿ ಕೂತಂದು ಊಟ ಮಾಡೋಂಥ ವ್ಯಕ್ತಿಗಳು ಆ ಟೈಮಲ್ಲಿ ಇರಲಿಲ್ಲ. ಆ ಟೈಮನ್ನು ನೋಡಿದರೆ ಭಾಳ ಕಷ್ಟ ಅನ್ನಿಸ್ತದೆ. ಈಗಿನ ಜನ್ರೇಷನ್ಗೂ ಹೇಳ್ತೀನಿ, ಜನ್ರೇಷನ್ ಹೋಗಿ ದೇಶ ಸೇವೆ ಮಾಡಬೇಕು. ದೇಶ ಸೇವೆ ಮಾಡಿದರೆ ಎಲ್ಲರಿಗೂ ಒಂದು ಹೆಮ್ಮೆ ಇರುತ್ತೆ. ಆ ಭಗವಂತ ಅವ್ರಿಗೂ ಒಂದಿಷ್ಟು ಇದನ್ನು ಕೊಡ್ತಾನಂತ ನಾನು ನನ್ನ ಮಾತಿಗೆ ಹೇಳ್ತೀನಿ. ಈ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ.